ನಾನಾಗಲೇ 2 ಕೋಟ್ ಮಾಡಿದ್ದೀನಿ, ಪಠ್ಯ ಥರ. ಬಹುಮಾನ ಬರಲಿ ಬಿಡ್ಲಿ ಒಂದು ಪದ ಬಳಸ್ತೀನಿ ಇವಾಗ. ಭಾಗವಹಿಸುವಿಕೆ ಬಹಳ ಇಂಪಾರ್ಟೆಂಟು. ಪಾರ್ಟಿಸಿಪೇಷನ್. ಪೇರೆಂಟ್ಸು ಕಳಿಸಿ, ನೀನೆಲ್ಲಿ ಓಡ್ತೀಯೋ ರನ್ನಿಂಗ್ ರೇಸ್ ನಿನ್ಗೆ ರೂಢಿನೇ ಇಲ್ಲ, ಬೇಡ, ಓಡಲ್ಲ ಬಂದ್ರು ಬರ್ತದೆ ಅಂತ ಕಳಿಸಿ. ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಭಾಗವಹಿಸಬೇಕು ಫಸ್ಟ್ ಸ್ಟೇಜ್. ಭಾಗವಹಿಸಿದಾಗ ಬಹುಮಾನ ಬರದೇ ಇರ್ಬೋದು. ನೀವು ಭಾಗವಹಿಸ್ತಾ ಇದ್ರೆ 2ನೇ ಸ್ಟೇಜ್ ಪ್ರಾರಂಭವಾಗ್ತದೆ. ನಿಮ್ಮ ಪ್ರಿನ್ಸಿಪಾಲ್ರೋ ನಿಮ್ಮ ಸಂಘಟಕರೋ ಇನ್ಯಾರೋನೇ ನಿಮ್ಮನ್ನ ಗುರುತಿಸ್ತಾರೆ. ಐಡೆಂಟಿಫಿಕೇಶನ್ ಸ್ಟಾರ್ಟ್. ಗುರುತಿಸುವಿಕೆ. ಪಾರ್ಟಿಸಿಪೇಷನ್, ಐಡೆಂಟಿಫಿಕೇಶನ್. ಎಷ್ಟೊಂದು ಚೆನ್ನಾಗಿ ಹಾಡ್ತಾಳೆ, ಎಷ್ಟೊಂದು ಚೆನ್ನಾಗಿ 2-3 ಸಾರಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಸ್ಪೋರ್ಟ್ಸಲ್ಲಿ ಬಹುಮಾನ. ಈಗ 3ನೇ ಹಂತ ಗೌರವಿಸುವುದು. ಮೊದಲ 2 ಹಂತ ನೀವು ದಾಟದೇನೆ ನಾನೂ ಸೇರಿ ಯಾರನ್ನ ಪುಕ್ಕಟ್ಟೆಯಾಗಿ ವೇದಿಕೆ ಮೇಲೆ ಕರೆದು ಶಾಲ ಹಾಕಿ ಹೂವಿನಾರ ಹಾಕಿ ಹಿರಿಯರಿಂದ ಆಶೀರ್ವಾದ ಮಾಡಿಸಿಬಿಟ್ಟಾರು. ಭಾಗವಹಿಸ್ಬೇಕು. ಬಹುಮಾನ ಬರೆದಿದ್ರು ಪರವಾಗಿಲ್ಲ, ನಿಮ್ಮನ್ನು ಗುರುತಿಸ್ತಿದ್ರು ಪರವಾಗಿಲ್ಲ. ಒಂದು 4 ಸರಿ ಭಾಗವಹಿಸ್ತಾ ಐಡೆಂಟಿಫಿಕೇಶನ್ ಸ್ಟಾರ್ಟ್ ಆಗ್ತದೆ. ಐಡೆಂಟಿಫಿಕೇಶನ್ ಸ್ಟಾರ್ಟ್ ಆದಮೇಲೆ ಈಗ ನಡೀತದಲ್ಲ ಸಮಾರಂಭ, ಪ್ರಶಸ್ತಿ ಪ್ರದಾನ ಸಮಾರಂಭ, ಅದು ನಿಮಗೆ ಸಿಕ್ಕೇ ಸಿಗ್ತದೆ. ಈ 3 ಹಂತಗಳಲ್ಲಿ ಕೆಲವರಿಗೆಲ್ಲ ಸುಮ್ಮನೆ ಕರೆದ್ಬಿಟ್ಟು ಪ್ರಶಸ್ತಿ ಕೊಟ್ಬಿಟ್ಟು ಅಥವಾ ಗುರುತಿಸ್ಬಿಡ್ಬೇಕು. ಹೇಗೆ ಐಡೆಂಟಿಫೈ ಮಾಡ್ತಾರೆ? ಸಾಧ್ಯ ಇಲ್ಲ. ಇದು ನೀವು ಗಂಭೀರವಾಗಿ ಮನಸ್ಸಿಗೆ ತಗೊಂಡು ಶಾಲಾ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಮೊದಲು ಭಾಗವಹಿಸಿ, ಸೋಲಿ ಪರವಾಗಿಲ್ಲ, ಆಮೇಲೆ ಗೆಲುವು ಇದ್ದದ್ದೇ. ಆಮೇಲೆ ನಿಮಗೆ ಏನು ಸಿಗಬೇಕೋ ಅದು ಒಂದೇ ಪದದಲ್ಲಿ ಮರ್ಯಾದೆ ಅಥವಾ ಗೌರವ ಅದು ಸಿಕ್ಕೇ ಸಿಗ್ತದೆ ಅಂತ ಹೇಳ್ತಾ, ಇವತ್ತು ಪ್ರವಾದಿಯವರ ವ್ಯಕ್ತಿತ್ವ ಕುರಿತಾಗಿ ಅಥವಾ ಆ ಸಂಬಂಧಿತ ವಿಚಾರಗಳನ್ನು ನೀವು ಬರವಣಿಗೆ ಮೂಲಕ ಬರೆದು ಈ ಪ್ರಶಸ್ತಿ ಬರದೇ ಇದ್ದರೂ ಕೂಡ ಒಂದು 4-6 ವಿಚಾರಗಳು ನಿಮಗೆ ಮನಸ್ಸಿನಲ್ಲಿ ತಿಳ್ಕೊಂಡಿದ್ದೀರಿ. ಈ ಮಾನವ ಕುಲದ ಉದ್ಧಾರಕ್ಕಾಗಿ ಪ್ರವಾದಿಯವರು ಎಷ್ಟು ಶ್ರಮ ಹಾಕಿದರು ಅಂತಕ್ಕಂಥದ್ದು ನಿಮ್ಮ ಬರವಣಿಗೆನಲ್ಲಿ, ಆ ಪುಸ್ತಕ ಕೊಟ್ಟಿದ್ರಲ್ಲ ಅದರಲ್ಲಿ ಓದಿ, ಪರವಾಗಿಲ್ಲ, ಎಲ್ರಿಗೂ ಬಹುಮಾನ ಕೊಡೋಕ್ಕಾಗಲ್ಲ, ಕೊಡದಿದ್ರೂ ಪರವಾಗಿಲ್ಲ, ವಿಷಯದ ಅರಿವು ಉಂಟಾಯ್ತಲ್ಲ, ಅದು ಈ ಸಂಘಟಕರಿಗೆ ಬಹಳ ಪ್ರೀತಿ ಅಂತ ನಾನಾದರೂ ಭಾವಿಸ್ತಾ, ಜ್ಞಾನವು ಮನುಷ್ಯನು ಕಳೆದುಕೊಂಡ ವಸ್ತು, ಅದನ್ನು ಪಡೆಯಲು ಬದ್ಧನು, ಎಲ್ಲಿಂದಲಾದರೂ ಪಡೆಯಿರಿ. ಪ್ರವಾದಿ ಮಹಮ್ಮದರ ಮಾತು, ಪೈಗಂಬರರ ಮಾತು. ನಾಲೆಡ್ಜ್ ಈಸ್ ದ ಲಾಸ್ಟ್ ಪ್ರಾಪರ್ಟಿ ಆಫ್ ದ ಮ್ಯಾನ್, ಈಸ್ ಎಂಟೈಟಲ್ಡ್ ಟು ಗೆಟ್ ಇಟ್ ವೇರ್ ಎವರ್ ಹಿ ಫೈಂಡ್ಸ್.